ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಗುಡುಗೋದಕ್ಕೆ ಜೆಡಿಎಸ್ ಸಜ್ಜಾಗಿದ್ದು ಬಿಡದಿ ಟೌನ್ಶಿಪ್ ವಿರೋಧಿಸಿ ದಳಪತಿಗಳು ಇವತ್ತು ಪ್ರತಿಭಟನೆ ನಡೆಸಲಿದ್ದಾರೆ. ನೈಸ್ ವಿಚಾರವೂ ಕೂಡ ಪ್ರತಿಧ್ವನಿಸಲಿದೆ. ಜೆಡಿಎಸ್ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ 11 ಗಂಟೆಗೆ ಪ್ರತಿಭಟನೆಯನ್ನು ನಡೆಸಲಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಲಿದ್ದು ಈ ಪ್ರೊಟೆಸ್ಟ್ನಲ್ಲಿ ಮಾಜಿ ಪಿಎಂ ದೇವೇಗೌಡರು ಖುದ್ದು ಭಾಗಿಯಾಗಲಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಖುದ್ದು ಭಾಗಿಯಾಗಲಿದ್ದಾರೆ. ಪ್ರತಿಭಟನೆಯಲ್ಲಿ ಇನ್ನು ಆಧಾರ್ ಕಾರ್ಡ್ ಸಮೇತ ಬರ್ತಿದ್ದಾರೆ ರೈತರು. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಜೆಡಿಎಸ್ ಬೃಹತ್ ಪ್ರೊಟೆಸ್ಟ್ ಅನ್ನು ಮಾಡಿದ್ದು ಫ್ರೀಡಂ ಪಾರ್ಕ್ ಸುತ್ತ ಸಂಚಾರ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಬದಲಾವಣೆಯನ್ನು ಮಾಡಲಾಗಿರುವಂಥದ್ದು. ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಆಗಬಹುದು ಆ ಭಾಗದಲ್ಲಿ. ಹಾಗಾಗಿ ಇವತ್ತಿನ ಬಿಡದಿ ಟೌನ್ಶಿಪ್ ವಿರೋಧಿಸಿ ದಳಪತಿಗಳು ನಡೆಸಲಿರುವಂತಹ ಒಂದು ಪ್ರೊಟೆಸ್ಟ್ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಹಲವು ಕಡೆಗಳಿಂದ ರೈತರ, ಅದರಲ್ಲೂ ಕೂಡ ಸಾಮಾನ್ಯವಾಗಿ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಅಂತ ಬಂದಾಗ ಆ ಭಾಗದ ರೈತರು ಹೆಚ್ಚಾಗಿ ಹರಿದು ಬರಲಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಜೆಡಿಎಸ್ ನಡೆಸಲಿರುವಂಥ ಪ್ರತಿಭಟನೆಯಲ್ಲಿ ಸ್ವತಃ ಈ ಇಳಿ ವಯಸ್ಸಲ್ಲೂ ಕೂಡ ದೇವೇಗೌಡರು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ. ಮತ್ತು ಅವರ ಈ ಒಂದು ಪಾಲ್ಗೊಳ್ಳುವಿಕೆ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುವ ಸಾಧ್ಯತೆ ಇದೆ. ಈ ಒಂದು ಪ್ರತಿಭಟನೆ ಅಥವಾ ಈ ಒಂದು ಹೋರಾಟ. ದೇವೇಗೌಡರು ರಾಜಕೀಯ ರಂಗದಲ್ಲಿ ಸುದೀರ್ಘವಾದಂಥ ರಾಜಕೀಯ ಸೇವೆ, ಅದರ ಜೊತೆಗೆ ಅನುಭವಿ ರಾಜಕಾರಣಿ, ಹಿರಿಯ ಮುತ್ಸದ್ದಿ ಮತ್ತು ರಾಜಕೀಯ ರಂಗದಲ್ಲಿ ಒಂದು ರೀತಿ ಭೀಷ್ಮ ಇದ್ದಂತೆ ದೇವೇಗೌಡ ಅವರು. ಸೊ ಹಾಗಾಗಿ ದೇವೇಗೌಡರು ಈ ಇಳಿ ವಯಸ್ಸಲ್ಲೂ ಕೂಡ ಈ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಸರ್ಕಾರದ ನಡೆಯನ್ನು ಖಂಡಿಸಿ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧಿಸಿ ಜೆಡಿಎಸ್ ನಡೆಸಲಾಗ್ತಾ ಇರುವಂಥ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರ ಪರವಾಗಿ, ಯಾಕಂದರೆ ರೈತರ ಪರವಾಗಿ ಜೆಡಿಎಸ್ ದನಿ ಎತ್ತಿದೆ, ರೈತರ ಪರವಾಗಿ ಈಗ ದೇವೇಗೌಡರು ಕೂಡ ಅಖಾಡಕ್ಕೆ ಧುಮುಕ್ತಾ ಇದ್ದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಪ್ರತಿಭಟನೆಯಲ್ಲಿ ಇನ್ನು ಆ ಟೌನ್ಶಿಪ್ ಯೋಜನೆ ವಿರೋಧಿಸ್ತಾ ಇರುವಂಥ ರೈತರು ಕೂಡ ಇವತ್ತು ಈ ಯೋಜನೆಯಲ್ಲಿ ಅಥವಾ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಯೋಜನೆ ಯಾವುದೇ ಕಾರಣಕ್ಕೂ ನಡಿಬಾರದು, ಸರ್ಕಾರ ಇದನ್ನು ಕೈ ಬಿಡಬೇಕು, ಯಾಕೆಂದರೆ ನಮ್ಮ ಫಲವತ್ತಾದ ಭೂಮಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು, ಇದು ನಮಗೆ ಮಾಡ್ತಾ ಇರುವಂಥ ಅನ್ಯಾಯ. ನೀವು ಬಿಡದಿ ಟೌನ್ಶಿಪ್ ಯೋಜನೆ ಮಾಡಬಹುದು, ಅದರಿಂದ ನಮಗಾಗುವಂಥ ಲಾಭ ಏನು? ಜಮೀನುಗಳಿದ್ದರೆ ಕಾಲಕ್ಕೆ ತಲಾಂತರಕ್ಕೂ ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ಮೊಮ್ಮಕ್ಕಳು, ಮರಿಮಕ್ಕಳವರೆಗೂ ಕೂಡ ಆಸ್ತಿ ಅದು ನಮ್ಮನ್ನು ಕೈ ಹಿಡಿಯುತ್ತೆ. ಆದರೆ ನಾವು ಜಮೀನು ಮಾರ್ಕೊಂಡ್ಬಿಟ್ರೆ ಪರಿಸ್ಥಿತಿ ಏನು ಅನ್ನುವಂಥದ್ದು ರೈತರ ಅಳಲು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕರೆ ಕೊಡಲಾಗಿರುವಂಥ ಜೆಡಿಎಸ್ನ ಪ್ರತಿಭಟನೆ ಯಾವ ಸ್ವರೂಪ ಪಡ್ಕೋಬಹುದು, ಅದರಲ್ಲೂ ದೇವೇಗೌಡರೇ ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತಷ್ಟು ತೀವ್ರತೆ ಕಾರಣ ಆಗಬಹುದಾ ಅಂತ? ವಸಂತ್, ಹೌದು. ಯಾಕೆಂದ್ರೆ ಬಿಡದಿ ಟೌನ್ಶಿಪ್ ವಿಚಾರವನ್ನ ಜೆಡಿಎಸ್ ನಾಯಕರು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು. ಅಂದ್ರೆ ಜೆಡಿಎಸ್ ಏನ್ ತೆಗೆದುಕೊಂಡಿರೋ ಟೌನ್ಶಿಪ್ ವಿಚಾರ ಅದು ತಾರ್ಕಿಕ ಹಂತಕ್ಕೆ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ಗೆ ಅವಕಾಶವನ್ನ ಸರ್ಕಾರ ಮಾಡ್ಕೊಡ್ಬಾರ್ದು. ಆ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿಯಿಂದ ಬೆಂಗಳೂರವರು ಕೂಡ 2 ದಿನದ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ರು. ಅದು ಕೂಡ ಮುಕ್ತಾಯ ಆಗಿರೋದು. ಇವತ್ತಿನ ಪ್ರತಿಭಟನೆಗೆ ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಆಗ್ತಾ ಇರೋದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಯಾಕೆಂದ್ರೆ ಹಿಂದೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ದೇವೇಗೌಡರು ನೀಡಿದ್ರು. ಅಂದ್ರೆ ಒಂದು ವೇಳೆ ಬಿಡದಿ ಟೌನ್ಶಿಪ್ ವಾಪಸ್ ಪಡೆದೇ ಇದ್ರೆ ನಾನು ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀನಿ ಅಂತ ಕೂಡ ಒಂದು ನೀಡಿದ್ರು. ಹೀಗಾಗಿ ಇವತ್ತಿನ ಪ್ರತಿಭಟನೆಯಿಂದ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರೋದು. ಇವತ್ತಿನ ಏನು ಫ್ರೀಡಂ ಪಾರ್ಕ್ ನಲ್ಲಿ ಜೆಡಿಎಸ್ ನಾಯಕರ ಪ್ರತಿಭಟನೆ ನಡೀತಿದೆ. ಆ ಪ್ರತಿಭಟನೆಗೆ ನೇರವಾಗಿ ದೇವೇಗೌಡರೇ ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು ಕಾರ್ಯಕರ್ತರ ಉತ್ಸಾಹ ಮತ್ತು ಆ ಪ್ರತಿಭಟನೆಗೂ ಮತ್ತು ಹೋರಾಟಕ್ಕೂ ಮತ್ತಷ್ಟು ಬಲವನ್ನ ತಂದುಕೊಡ್ತಾ ಇರುವಂತದ್ದು. ಈ ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅದೇ ರೀತಿ ರೈತರು, ಅಂದ್ರೆ ಬಿಡದಿ ಭಾಗದ ರೈತರಾಗಿರ್ಬೋದು ಮತ್ತು ಜೆಡಿಎಸ್ ಕಾರ್ಯಕರ್ತರು, ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದು ಇನ್ನಷ್ಟು ಮೆರುಗನ್ನ ಈ ಪ್ರತಿಭಟನೆಗೆ ಕೊಡ್ತಾ ಇದೆ. ಬಟ್ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ, ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ಗೆ ಅವಕಾಶವನ್ನ ಮಾಡ್ಕೊಳ್ಬಾರ್ದು. ಆದಷ್ಟು ಬೇಗ ಸರ್ಕಾರ ಈ ಪ್ರತಿಭಟನೆ ಅಂದ್ರೆ ಈ ಬಿಡದಿ ಟೌನ್ಶಿಪ್ ವಿಚಾರವನ್ನ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಈ ಪ್ರತಿಭಟನೆ ಮುಗಿದ ನಂತರ ನೇರವಾಗಿ ಚಲೋ ಕೂಡ ಹಮ್ಮಿಕೊಂಡಿರೋದು. ಅಂದ್ರೆ ದೇವೇಗೌಡ ನೇತೃತ್ವದಲ್ಲೇ ವಿಧಾನಸಭಾ ಚಲವನ್ನು ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ಹಮ್ಮಿಕೊಂಡಿರೋಂಥದ್ದು. ಇದಕ್ಕಾದಂತ ಸಿದ್ಧತೆಯನ್ನ ಈಗಾಗಲೇ
ಫ್ರೀಡಂ ಪಾರ್ಕ್ ನಲ್ಲಿ ವೇದಿಕೆ ಕೂಡ ಸಿದ್ಧತೆ ಆಗಿರುವಂತದ್ದು. ಬೆಳಿಗ್ಗೆ 11 ಗಂಟೆಗೆ ಈ ಪ್ರತಿಭಟನೆ ಆರಂಭ ಆಗುತ್ತೆ. ದೇವೇಗೌಡರು ಇವತ್ತು ನಿರಂತರವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದು ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇರುವಂತದ್ದು ಮತ್ತು ಕುಮಾರಸ್ವಾಮಿ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಮತ್ತಷ್ಟು ಸರ್ಕಾರಕ್ಕೆ ಸಂಕಷ್ಟಕ್ಕೆ ಸಿಲುಕಿಸುವ ಪ್ರಯತ್ನ ಆಗಿರೋದು. ಯಾಕೆಂದ್ರೆ ಈಗಾಗಲೇ ಸದನ ಕೂಡ ಒಂದ್ ಕಡೆ ನಡೀತಿದೆ, ಅಲ್ಲಿ ಕೂಡ ನಾಗೇಂದ್ರ ಆಗಿರ್ಬೋದು ಮತ್ತೆ ಮೊನ್ನೆ ಏನು ಇದರಲ್ಲಿ ಚಾಮರಾಜನಗರದಲ್ಲಿ ನಡೆದಂತಹ ಎನ್ಕೌಂಟರ್ ವಿಚಾರ ಕೂಡ ಸರ್ಕಾರಕ್ಕೆ ಮತ್ತಷ್ಟು ಸಂಕಷ್ಟನ ತಂದುಕೊಟ್ಟಿದೆ. ದೇವೇಗೌಡರೇ ಈ ಹೋರಾಟ ಬಿಡದಿ ಟೌನ್ಶಿಪ್ ಮಾಡ್ತಾ ಇರುವಂತದ್ದು ಮತ್ತಷ್ಟು ಸಂಕಷ್ಟಕ್ಕೆ ಸರ್ಕಾರ ಸಿಲುಕುವ ಸಾಧ್ಯತೆ ಇರುವಂತದ್ದು. ಕೇವಲ ಫ್ರೀಡಂ ಪಾರ್ಕ್ ಅಲ್ಲೇ ಅಲ್ಲ, ಸದನದವರೆಗೂ ಕೂಡ ಇದ್ರ ಬಗ್ಗೆ ಓಕೆ ಮಾರುತಿ, ಥ್ಯಾಂಕ್ ಯು ಮಾರುತಿ ತಮ್ಮ ಮಾಹಿತಿಗಾಗಿ.